ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಮಸ್ಕಾರ ಮಗ. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನೆ ಪಾಕಿಸ್ತಾನ ಸೋಲ್ತಾ ಇದ್ದಂಗೆ ಇಂಗ್ಲೆಂಡ್ ಗೆಲ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ಯಾವ ತರ ಕಾಣಿಸ್ತಾ ಇದೆ, ಗ್ರೂಪ್ ಎ ಅಂಡ್ ಗ್ರೂಪ್ ಬಿ. ಗ್ರೂಪ್ ಎ ಸ್ವಲ್ಪ ಮಟ್ಟಿಗೆ ಚಿಕ್ಕ ಒಂದು ಅನಾಲಿಸಿಸ್ ಮಾಡುವಂತ ಸಮಯ. ಯಾಕಂದ್ರೆ ನಾಳೆ ನಡೀತಾ ಇದೆ ಮ್ಯಾಚ್. 26ನೇ ತಾರೀಕು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಮಾರ್ಚ್ 1 ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಮ್ಮ ಗ್ರೂಪಿಗೆ. ಒಂಥರ ಡಿಸೈಡ್ ಆಗೋ ಥರ ಆ 2 ದಿನನೇ ಒಂಥರ 26ನೇ ಒಂಥರ ಒಂದು ರೇಂಜಿಗೆ ಡಿಸೈಡ್, ಒಂದು ರೇಂಜಿಗೆ ಆಗುತ್ತೆ, ಬಟ್ ಕಂಪ್ಲೀಟಾಗಿ ಆಗಲ್ಲ. ಮಾರ್ಚ್ 1ನೇ ತಾರೀಕು ಫುಲ್ ಕಂಪ್ಲೀಟಾಗಿ ಆಗೋಗ್ಬಿಡುತ್ತೆ ಡಿಸೈಡು. ಗ್ರೂಪ್ 2 ಅಂತ ಬಂದಾಗ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಸೈಕ್ ಸೀನ್ಸ್ ಕಾಣಿಸ್ತಾ ಇದೆ. ಗ್ರೂಪ್ ಎ ಗ್ರೂಪ್ 2 ಎರಡೂ ಕೂಡ ಸೈಕ್ ಸೀನ್ಸ್ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸ್ತಾ ಇದ್ದಾವೆ ಸೈಡ್ಸ್ಗಳು. ಚಿಕ್ಕ ಅನಾಲಿಸಿಸ್ ಏನು ಅಂದರೆ, ಗ್ರೂಪ್ 1 ಅಂತ ಬಂದಾಗ ಮಾರ್ಚ್ 1ನೇ ತಾರೀಕು ಅದು ಕೂಡ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಅವತ್ತೊಂಥರ ಸೈಕ್ ದಿನ ಅಂತ ಹೇಳಬೇಕು. ಯಾಕಂದ್ರೆ 2 ಮ್ಯಾಚ್ ಕೂಡ ಒಂಥರ ಕ್ರೂಷಿಯಲ್ ಮ್ಯಾಚ್ ಇದೆ. ಅವತ್ತು ಸೌತ್ ಆಫ್ರಿಕಾ ವರ್ಸಸ್ ಜಿಂಬಾಬ್ವೆ ಆಡ್ತಿತ್ತು ಅಂದರೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಆಡ್ತಾ ಇದೆ. ಇಲ್ಲಿ ನಾಳೆಯ ಮ್ಯಾಚ್ 26ನೇ ತಾರೀಕು ಸೌತ್ ಆಫ್ರಿಕಾ ಆಡ್ತಾ ಇದೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟು. ಇದು ಇಂಡಿಯಾ ಮ್ಯಾಚ್ಗೆ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ಆಕ್ಚುಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಏನಿದೆ ಅದಕ್ಕಿಂತ ಕ್ರೂಷಿಯಲ್ ಯಾವುದು ಅಂತಂದ್ರೆ ಇಂಡಿಯಾಗೆ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚು. ಮೊದಲನೇ ಮ್ಯಾಚು ನಾಳೆ ನಡೀತಿರೋದು 3 ಗಂಟೆ ಮ್ಯಾಚು. ಇದರಲ್ಲಿ ಸೌತ್ ಆಫ್ರಿಕಾ ಗೆಲ್ಲಬೇಕು ಅಂತ ಇಂಡಿಯನ್ಸು ನಾಮ ಜಪ ಮಾಡಬೇಕು ಕೂತ್ಕೊಂಡಲ್ಲಿ. ಯಾವ ದೇವರಿಗೆ ಭಕ್ತಿಲಿ ಬೆಡ್ಕಂತಿರೋ ಬೆಡ್ಕೊಂಬಿಡಿ. ಸೌತ್ ಆಫ್ರಿಕಾ ಗೆಲ್ಬೇಕು, ವೆಸ್ಟ್ ಇಂಡೀಸು ಅಜೀಬಾಗಿ ಸೋಲ್ಬೇಕು ಅಂತ ಅನ್ಕೊಳ್ಳಿ. ಸೌತ್ ಆಫ್ರಿಕಾ ಅದೆಷ್ಟು ಮಾರ್ಜಿನ್ ಆಗುತ್ತೋ ಅಷ್ಟು ಮಾರ್ಜಿನಿಂದ ಗೆಲ್ಲಿ, ವೆಸ್ಟ್ ಇಂಡೀಸ್ ಎಷ್ಟು ಮಾರ್ಜಿನಿಂದ ಅಷ್ಟು ಮಾರ್ಜಿನ್ ಸೋಲಿ ಅಂತ ಅನ್ಕೊಬೇಕು. ಸೊ ಇದೊಂದೇ ನಮಗೆ ಕೈ ಹಿಡಿಬೇಕಾಗಿರೋದು. ವೆಸ್ಟ್ ಇಂಡೀಸ್ ಇನ್ ಕೇಸ್ ಏನಾದ್ರು ಇಲ್ಲಿ ಸೋಲ್ತು ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಸ್ವಲ್ಪ ಬೂಸ್ಟಪ್ ಆಗುತ್ತೆ. ವೆಸ್ಟ್ ಇಂಡೀಸ್ ಏನಾದ್ರು ಇಲ್ಲಿ ಗೆಲ್ತು ಅಂತಂದರೆ, ಸೌತ್ ಆಫ್ರಿಕಾ ಇಲ್ಲಿ ಸೋಲ್ತು ಅಂದರೆ ಸೌತ್ ಆಫ್ರಿಕಾಗೆ ನೆಕ್ಸ್ಟ್ ಇರೋದು ಜಿಂಬಾಬ್ವೆ ಅಗೇನ್ಸ್ಟು. ನಾವು ಸೌತ್ ಆಫ್ರಿಕಾ ಜಿಂಬಾಬ್ವೆ ಅಗೇನ್ಸ್ಟು ಸೋಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಲಾಸ್ಟ್ ಮ್ಯಾಚು ಇನ್ಫ್ಯಾಕ್ಟ್ ಅವ್ರು ಜಾಸ್ತಿ ರನ್ ಮಾರ್ಜಿನಲ್ಲೇ ಗೆಲ್ತಾರೆ. ಇವಾಗ ಆಡ್ತಿರೋಂಥ ಸೌತ್ ಆಫ್ರಿಕನ್ ಟೀಮ್ ನೋಡ್ತು ಅಂತಂದರೆ ಯಾರ ಮೇಲೆ ಸೋಲ್ತಾರೆ ಅಂತ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಆ್ಯಂಡ್ ವೆಸ್ಟ್ ಇಂಡೀಸ್ ಆಡ್ತಿರೋಂಥ ಬ್ರ್ಯಾಂಡ್ ಆಫ್ ಕ್ರಿಕೆಟು, ಆಜಾನು ಬಾಹುಗಳು ಬಂದ್ಬಿಟ್ಟು ಅಲ್ಲಿ ಒಂಥರ ಭುಜಾಬಲ ಪರಾಕ್ರಮನ ತೋರಿಸ್ತಿರೋದು ನೋಡ್ತು ಅಂದರೆ ಇವರು ಕೂಡ ಯಾರ ಮೇಲೆ ಸೋಲ್ತಾರೋ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಬಟ್ ಇಬ್ಬರಲ್ಲಿ ಒಬ್ರು ಗೆಲ್ಲೇಬೇಕಾಗುತ್ತೆ. ನಾಳೆಯ ಮೊದಲನೇ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು. ಇನ್ ಕೇಸ್ ಹೇಳ್ತಾ ಇರೋದು, ಇದರಲ್ಲಿ ವೆಸ್ಟ್ ಇಂಡೀಸ್ ಏನಾದ್ರು ಗೆದ್ಬಿಟ್ರು ಅಂತ ಅನ್ಕೊಳ್ಳಿ, ಅವಾಗ ಸಿಕ್ಕಾಪಟ್ಟೆ ಸೈಕ್ ಆಗೋಗ್ಬಿಡುತ್ತೆ. ಒಂದು 20 ರನ್ ಮಾರ್ಜಿನ್ ಅಂತ ಅನ್ಕೊಳ್ಳಿ, ಜಸ್ಟ್ ಫಾರ್ ಎಕ್ಸಾಂಪಲ್ 20 ರನ್ ಮಾರ್ಜಿನಲ್ಲಿ ಗೆದ್ರು ಅಂತ ಅನ್ಕೊಳ್ಳಿ. ಅವಾಗ ಇನ್ ಕೇಸ್ ನಮ್ಮ ಇಂಡಿಯನ್ ಟೀಮು ಜಿಂಬಾಬ್ವೆ ಅಗೇನ್ಸ್ಟ್ ಗೆದ್ರೂ ಕೂಡ ಅವಾಗ ಒಂಥರ ನೋಡಿ ಹೆಂಗಾಗುತ್ತೆ ಅಂತಂದ್ರೆ ಟ್ರಿಪಲ್ ಟ್ರೈ ಆಗೋಗ್ಬಿಡುತ್ತೆ. ಸೌತ್ ಆಫ್ರಿಕಾನು ಕೂಡ ಜಿಂಬಾಬ್ವೆ ಅಗೇನ್ಸ್ಟ್ ಗೆದ್ಬಿಡುತ್ತೆ. ಇವಾಗ ಜಿಂಬಾಬ್ವೆನ ಯಾವ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತಂದ್ರೆ, ಸೌತ್ ಆಫ್ರಿಕಾ ಆಗಿರಲಿ, ವೆಸ್ಟ್ ಇಂಡೀಸ್ ಆಗಿರಲಿ, ಇಂಡಿಯಾ ಆಗಿರಲಿ, ಇವ್ರಿಗೆ ನಾಯಿ ಹೊಡೆದಾಗ ಇಟ್ಟಾಡ್ಸ್ಕೊಂಡು ಹೊಡಿಬೇಕು. ಅವರು ಒಂಥರ ಬಲಿಕ ಬಕ್ರಾಗಳ ಥರ ಟ್ರೀಟ್ ಮಾಡ್ತಿದ್ದಾರೆ. ನಾಯಿ ಹೊಡೆದಾಗ ಇಟ್ಟಾಡ್ಸ್ಕೊಂಡು ಹೊಡಿಬೇಕು. ನೆಟ್ ರನ್ ರೇಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಯಾವ್ದಾರ ಒಂದು ಟೀಮ್ ಇದೆ ಅಂತಾರೆ, ಅದು ಜಿಂಬಾಬ್ವೆ ಟೀಮ್ ಅನ್ನೋ ಥರನೇ ಎಲ್ಲರೂ ಟ್ರೀಟ್ ಮಾಡ್ತಾ ಇರೋದು. ಇವಾಗ ಆಲ್ರೆಡಿ ವೆಸ್ಟ್ ಇಂಡೀಸ್ ಆ ಕೆಲಸನ ಮಾಡಿ ಮುಗಿಸಿದೆ. ಸೌತ್ ಆಫ್ರಿಕಾ ಮಾಡೋ ಸಮಯ, ಜೊತೆಗೆ ಇಂಡಿಯಾ ಮಾಡುವಂಥ ಸಮಯ. ಇಲ್ಲಿ ಸೌತ್ ಆಫ್ರಿಕಾಗೆ ಯಾವಾಗ ಮ್ಯಾಟ್ರ್ ಆಗುತ್ತೆ ಅಂದರೆ, ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಏನಾದ್ರು ಸೋತ್ರು ಅಂತಂದ್ರೆ ನೆಟ್ ರನ್ ರೇಟ್ ಮ್ಯಾಟ್ರ್ ಆಗುತ್ತೆ. ಅಂಥ ಮಟ್ಟಿಗೆ ಮ್ಯಾಟ್ರ್ ಆಗುತ್ತಲ್ಲ ಅಂತಂದ್ರೂ ಕೂಡ ಅದೇ ಸೋತ್ರೆ ಮ್ಯಾಟ್ರ್ ಆಗುತ್ತೆ. ಅವ್ರು ಗೆದ್ರು ಅಂದರೆ ಖಂಡಿತ ನೆಟ್ ರನ್ ರೇಟು ಮ್ಯಾಟ್ರ್ ಆಗಲ್ಲ, ಬದನೇಕಾಯಿ ಮ್ಯಾಟ್ರ್ ಆಗೋದಿಲ್ಲ. 3-3 ಹೊಡಿತು ಅಂದರೆ ಕನ್ವಿನ್ಸಿಂಗ್ ಆಗಿ ಆರಾಮಾಗಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಸೊ ಸೀನ್ ಯಾವಾಗ ಆಗುತ್ತೆ ಅಂತಂದರೆ, ವೆಸ್ಟ್ ಇಂಡೀಸ್ ಇನ್ ಕೇಸ್ ಏನಾದ್ರು ಗೆದ್ಬಿಡ್ತು ಅಂತ ಅಂದರೆ ಅವಾಗ ಇಂಡಿಯಾಗೂ ಸೀನ್ ಆಗುತ್ತೆ, ಸೌತ್ ಆಫ್ರಿಕಾಗೂ ಲೈಟಾಗಿ ಒಂದು ಸ್ವಲ್ಪ ಸೀನ್ ಆಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಇಂಡಿಯಾ ಜಿಂಬಾಬ್ವೆನ ಒಂದು 75 ರನ್ ಮಾರ್ಜಿನಲ್ಲಿ ಹೊಡಿತಾರೆ ಅಂತ ಅನ್ಕೊಳ್ಳಿ. ಅವರು ಒಂದು 20 ರನ್ ಮಾರ್ಜಿನಲ್ಲಿ ಹೊಡೆದಿರ್ತಾರೆ ವೆಸ್ಟ್ ಇಂಡೀಸ್ ಅವರು ಸೌತ್ ಆಫ್ರಿಕಾಗೆ. ನಾವು ಜಿಂಬಾಬ್ವೆಗೆ ಒಂದು 75 ರನ್ ಮಾರ್ಜಿನಲ್ಲಿ ಹೊಡಿತೀವಿ. ಆಮೇಲೆ ಮಾರ್ಚ್ 1ನೇ ತಾರೀಕು ಹೋಗುತ್ತೆ ಸೌತ್ ಆಫ್ರಿಕಾ ವರ್ಸಸ್ ಜಿಂಬಾಬ್ವೆ ಮ್ಯಾಚು. ಇದರಲ್ಲಿ ಸೌತ್ ಆಫ್ರಿಕಾ ಒಬ್ಬಿಯಸ್ಲಿ ಒಂದು ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ತಾರೆ ಅಂತ ಅನ್ಕೊಳ್ಳಿ ಜಿಂಬಾಬ್ವೆ ಅಗೇನ್ಸ್ಟು. ಅವ್ರು ಥ್ರೂ ಕ್ವಾಲಿಫೈ ಆಗೋಗ್ಬಿಡ್ತಾರೆ ಅವರು. ನಮಗೆ ಇಲ್ಲಿ ಗೂಟ ಬರೋದು ಅಲ್ಲಿ ನೆಕ್ಸ್ಟ್ ಮ್ಯಾಚು ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಏನಿದೆ ನಮಗೆ ಲಾಸ್ಟ್ ಮ್ಯಾಚು. ಆ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ನಾವಿಲ್ಲಿ ಒಂದು 75 ರನ್ ಮಾರ್ಜಿನಲ್ಲಿ ಗೆದ್ದಿದ್ರು ಸಹ, ಜಿಂಬಾಬ್ವೆ ಅಗೇನ್ಸ್ಟ್ ಗೆದ್ದರೂ ಸಹ, ನಾವು ಅಲ್ಲಿ ಅವ್ರ ಮೇಲೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟು 65ರಿಂದ 70 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗತ್ತೆ ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ ಅಂತ ಅಂದರೆ. ಸೊ ನಾವು 2 ಮ್ಯಾಚನ್ನು ಕೂಡ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿನ ಎಕ್ಸ್ಪೆಕ್ಟ್ ಮಾಡಬೇಕು. ಅದಕ್ಕೋಸ್ಕರನೇ ಜಿಂಬಾಬ್ವೆ ಅಗೇನ್ಸ್ಟು ಆದಷ್ಟು ಎಷ್ಟು ರನ್ ಮಾರ್ಜಿನ್ ವಿಕ್ಟ್ರಿ ಆಗುತ್ತೋ, 150 ರನ್ ಮಾರ್ಜಿನ್ ಆದರೆ 150 ರನ್ ಮಾರ್ಜಿನ್ ವಿಕ್ಟ್ರಿನ ತೊಗೊಂಡ್ಬಿಡ್ಬೇಕು ನಾವು. ವೆಸ್ಟ್ ಇಂಡೀಸ್ ಅಂತ ಜಿಂಬಾಬ್ವೆ ಅಗೇನ್ಸ್ಟು. ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಸಿಕ್ಕಾಪಟ್ಟೆ ಟಫ್ ಇರುತ್ತೆ, ಫೈಟ್ ಇರುತ್ತೆ. ಬುಡಕ್ಕೆ ಬಂದರೂ ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ಅವ್ರ ಮೇಲೆ ನಾವು ನೆಟ್ ರನ್ ರೇಟ್ನ ಇನ್ಕ್ರೀಸ್ ಮಾಡ್ಕೊತೀವಿ ಅನ್ನೋದು ಸಿಕ್ಕಾಪಟ್ಟೆ ಒಂಥರ ಇವಾಗ ಅವ್ರು ಆಡ್ತಿರೋಂಥ ಕ್ರಿಕೆಟ್ ನೋಡ್ತಾರೆ, ನಾವು ಅವ್ರ ಮೇಲೆ ನೆಟ್ ರನ್ ರೇಟ್ನ ಇನ್ಕ್ರೀಸ್ ಮಾಡ್ಕೊತೀವಿ ಅನ್ನೋದಿದೆಯಲ್ಲ, ಅವ್ರು ನಮ್ಮ ಮೇಲೆ ಮಾಡ್ಕೊಂತಾರೆ ಅನ್ನೋ ಥರ ಇರಬೇಕು ನೋಡ್ತು ಅಂದರೆ. ಆ ಥರ ಒಂದು ಇದಿರ್ಬೇಕು ನಮಗೆ ತಲೆಯಲ್ಲಿ. ಅವ್ರ ಮೇಲೆ ಇನ್ಕ್ರೀಸ್ ಮಾಡ್ಕೊತೀವಿ ಅಂತ ಖಂಡಿತ ಕನ್ಸ್ಪಾನ್ಸಲ್ಲಿ ಕೂಡ ಅನ್ಕೊಂಡಿದ್ದಕ್ಕೆ ಆಗೋದಿಲ್ಲ. ಬಟ್ ಅದನ್ನು ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಆ ಥರ ಬಂತು ಅಂದರೆ ಖಂಡಿತ ಅದನ್ನು ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ನಾವೇನಾದರೂ ಲಾಸ್ಟ್ ಮ್ಯಾಚ್ ಅಂದ್ರೆ ಬುಡಕ್ಕೆ ಬಂದು ಟ್ರಿಪಲ್ ಟೈ ಆಗೋ ಥರ ಕಾಣಿಸ್ತು ಅಂತಂದರೆ, ನಾವು ಇವ್ರ ಮೇಲೆ ಹ್ಯೂಜ್ ಮಾರ್ಜಿನಲ್ಲಿ ಹೊಡಿಬೇಕು, ನಾವು 40 ರನ್ 50 ರನ್ ಮಾರ್ಜಿನಲ್ಲಿ ಹೊಡಿಬೇಕು, ಹೊಡಿಲೇಬೇಕು, ಬೇರೆ ವಿಧಿ ಇಲ್ಲ ಅಲ್ಲಿ ಕ್ವಾಲಿಫೈ ಆಗಬೇಕು ಅಂತಂದರೆ. ಒಟ್ಟಲ್ಲಿ ಮಾರ್ಚ್ 1ನೇ ತಾರೀಕುವರೆಗೂ ಕೂಡ ಯಾಕೋ ಡಿಸೈಡ್ ಆಗೋದವರ ಕಾಣಿಸ್ತಾ ಇಲ್ಲ ಗ್ರೂಪ್ 1. ಆ್ಯಂಡ್ ಗ್ರೂಪ್ 2 ಅಂತ ಬಂದಾಗ ಇವತ್ತಿನ ಮ್ಯಾಚ್ ಏನಿದೆ
ನ್ಯೂಜಿಲೆಂಡ್ ಆಡ್ತಾ ಇದೆ ಶ್ರೀಲಂಕಾ ಅಗೇನ್ಸ್ಟ್. ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಶ್ರೀಲಂಕಾಗೆ, ನ್ಯೂಜಿಲೆಂಡ್ಗೂ ಕೂಡ ಕ್ರೂಷಿಯಲ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನ್ಯೂಜಿಲೆಂಡ್ ಸೋತರು ಅಂತಂದ್ರೆ ಪಾಕಿಸ್ತಾನದವ್ರನ್ನ ಮ್ಯಾಚ್ ಮಾಡ್ಬಿಡ್ತಾರೆ. ನೆನೆ ಮ್ಯಾಚ್ನ ಪಾಕಿಸ್ತಾನದವರು ಸೋತಿರೋದ್ರಿಂದ ಇಲ್ಲಿ ಶ್ರೀಲಂಕಾ ಏನಾದ್ರು ಗೆಲ್ತು ಅಂತಂದ್ರೆ ಅವ್ರು ಉಳ್ಕೊಂತಾರೆ. ಶ್ರೀಲಂಕಾದಲ್ಲಿ ಸೋಲ್ತವ್ರೆ ಔಟ್ ಆಫ್ ದ ಟೂರ್ನಮೆಂಟ್ ಇವತ್ತೇ ಹೋಗ್ಬಿಡ್ತಾರೆ ಅವರು. ಸೀನಲ್ಲಿ ಇರುವಂತದವಾಗ 3 ಟೀಮ್ ಮಾತ್ರ ಆಗ್ತಾರೆ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಅಂಡ್ ಪಾಕಿಸ್ತಾನ. ಇಲ್ಲಿ ಮಜಾ ಯಾವಾಗ ಬರುತ್ತೆ ಅಂತಂದ್ರೆ ನ್ಯೂಜಿಲೆಂಡ್ 1 ಮ್ಯಾಚ್ ಗೆದ್ದಿ, ಪಾಕಿಸ್ತಾನ ಕೂಡ 1 ಮ್ಯಾಚ್ ಗೆಲ್ತು ಅಂತ ಅನ್ಕೊಳ್ಳಿ, ಪಾಕಿಸ್ತಾನ ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂತ ಅನ್ಕೊಳ್ಳಿ, ಪಾಕಿಸ್ತಾನ ಗೆಲ್ಲೋದು ಶ್ರೀಲಂಕಾ ಅಗೇನ್ಸ್ಟು. ಶ್ರೀಲಂಕಾ ಏನು 1 ಮ್ಯಾಚ್ ಗೆಲ್ಬಾರ್ದು ಅನ್ನೋ ಥರ. ಇಲ್ಲಿ ನ್ಯೂಜಿಲೆಂಡ್ 1 ಮ್ಯಾಚ್ ಅಂತ ಗೆದ್ರು ಅಂತಂದ್ರೆ ಪಾಕಿಸ್ತಾನ ಕೂಡ 1 ಮ್ಯಾಚ್ ಗೆದ್ರು ಅಂತಂದ್ರೆ ಶ್ರೀಲಂಕಾ 1 ಮ್ಯಾಚ್ ಗೆಲ್ಲಲ್ಲ ಅವಾಗ. ಸೊ ಆ ಥರ ಆಯಿತು ಅಂತಂದಾಗ ಅವಾಗ ನೆಟ್ ರನ್ ರೇಟ್ ಅನ್ನೋದು ಮ್ಯಾಟ್ರಿಗೆ ಬರುತ್ತೆ, ನ್ಯೂಜಿಲೆಂಡ್ಗಾಗಿರಲಿ ಪಾಕಿಸ್ತಾನ್ಗಾಗಿರಲಿ. ಇಲ್ಲ ಅಂತಂದ್ರೆ ಮ್ಯಾಟ್ರಿಗೆ ಬರೋದಿಲ್ಲ. ಗ್ರೂಪ್ 2 ನನ್ನ ಪ್ರಕಾರ ಇಂಗ್ಲೆಂಡ್ ಅವ್ರು ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ ಅಂದ್ರೂ ಕೂಡ ಒಂದು ರೇಂಜಿಗೆ ಕ್ವಾಲಿಫೈ ಆಗಿದ್ದಾರೆ ಸೆಮಿಫೈನಲ್ಗೆ ಅಂತ ಅನ್ಕೊಳ್ಳಿ. ಇನ್ನು ಮಿಕ್ಕಂತ 3 ಟೀಮ್ ಇವತ್ತು ಕಿತ್ತಾಟ ನಡೆಸ್ತಾರೆ. ಅಂದರೆ ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ ಏನಿದೆ, ಸೊ ಉಳ್ಕೊಬೇಕು ಅಂತಂದರೆ ಇವತ್ತು ಗೆಲ್ಲೇಬೇಕು. ಗೆದ್ದವ್ರು ಉಳ್ಕೊತಾರೆ, ಇಲ್ಲ ಅಂದರೆ ಪಾಕಿಸ್ತಾನ ಅವರ ಮ್ಯಾಚ್ ಮಾಡ್ದಂಗೆ ಆಗುತ್ತೆ, ಇಲ್ಲ ಅಂದರೆ ಶ್ರೀಲಂಕಾ ಎಕ್ಸಿಟ್ ಆದಂಗೆ ಇರುತ್ತೆ ಅಷ್ಟೇ. ಇವತ್ತು ಬೇರೆ ಏನೂ ಇಲ್ಲ. ಒಟ್ನಲ್ಲಿ ಸಿಂಪಲ್ ಅನಾಲಿಸಿಸ್ನ ಹೇಳಿದ್ದೀನಿ, ಯಾವ ಥರ ಮಾಡಬೇಕು ನಮ್ಮ ಟೀಮ್ ಇಂಡಿಯಾ, ಯಾವ ಮಾರ್ಜಿನಲ್ಲಿ ಹೊಡಿಬೇಕು ಅಂತ. ಜಿಂಬಾಬ್ವೆನ ಯಾವ ಥರ ಟ್ರೀಟ್ ಮಾಡಬೇಕು ಅಂತಂದರೆ ನಾವು ಅದೇ ಹೇಳಿದ್ನಲ್ಲ, ಒಂಥರ ಬಲಿಕಾ ಬಕ್ರಾಗಳ ಥರ ಟ್ರೀಟ್ ಮಾಡಬೇಕು. ನೆಟ್ ರನ್ ರೇಟ್ನ ಪುಷ್ ಮಾಡೋ ಥರ ಟ್ರೀಟ್ ಮಾಡ್ಬೇಕು ನಾವು ಅಷ್ಟೇ. ಅವ್ರನ್ನ ಗೆಲ್ಲೇಬೇಕು ಆಬ್ವಿಯಸ್ಲಿ, ಗೆಲ್ಲೋದು ಮಾತ್ರ ಸಾಲಲ್ಲ. ಇಲ್ಲಿ ನೆಟ್ ಪುಷ್ ಮಾಡಲೇಬೇಕು. ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಮ್ಮ ಗ್ರೂಪಲ್ಲಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.